ನಮ್ಮ ಸುತ್ತಮುತ್ತ ನಮಗೆ ಗೊತ್ತೇ ಆಗದ ಹಾಗೆ ಎಷ್ಟೊಂದು ವಿನ್ಯಾಸಗಳು ಅಡಗಿರ್ತವೆ ಗೊತ್ತಾ? ಬನ್ನಿ, ಇವತ್ತು ಗಣಿತದಲ್ಲಿರುವ ಅಂಥದ್ದೇ ಒಂದು ರಹಸ್ಯ ಕ್ರಮದ ಬಗ್ಗೆ ತಿಳಿದುಕೊಳ್ಳೋಣ. ಅಂದ ಹಾಗೆ ಗಣಿತ ಅಂದ್ರೆ ಬರೀ ಪುಸ್ತಕದಲ್ಲಿರೋ ಲೆಕ್ಕ ಅಂದ್ಕೊಂಡಿದೀರಾ? ಖಂಡಿತ ಇಲ್ಲ. ಹಾಗಾದ್ರೆ ನಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ ಗಣಿತ ಎಲ್ಲೆಲ್ಲಿದೆ? ಉದಾಹರಣೆಗೆ ಈ ಸೂರ್ಯಕಾಂತಿ ಹೂವನ್ನೇ ನೋಡಿ. ಇದರಲ್ಲಿರೋ ಬೀಜಗಳ ಸುರುಳಿಯಾಕಾರದ ವಿನ್ಯಾಸಗಳು ಸುಮ್ನೆ ಹಾಗೆ ಬಂದಿರೋದಲ್ಲ. ಅವು ಫಿಬೋನಾಕಿ ಸೀಕ್ವೆನ್ಸ್ ಅನ್ನೋ ಒಂದು ಗಣಿತದ ನಿಯಮವನ್ನು ಪಾಲಿಸ್ತವೆ. ನೋಡಿ, ಪ್ರಕೃತಿ ಮತ್ತು ಗಣಿತದ ನಡುವೆ ಎಂಥ ಅದ್ಭುತ ಸಂಬಂಧ ಅಲ್ವಾ? ಅಥವಾ ಇನ್ನೊಂದು ಸಿಂಪಲ್ ಉದಾಹರಣೆ ಅಂದ್ರೆ ಏಣಿ. ಅದರ ಮೆಟ್ಟಿಲುಗಳನ್ನ ಗಮನಿಸಿ. ಕೆಳಗಿನಿಂದ ಮೇಲಕ್ಕೆ ಹೋದ ಹಾಗೆ ಒಂದೇ ಅಳತೆಯಲ್ಲಿ ಚಿಕ್ಕದಾಗ್ತಾ ಹೋಗ್ತಾವೆ. ಇಲ್ಲೂ ಒಂದು ಊಹಿಸಬಹುದಾದ ಗಣಿತದ ಕ್ರಮ ಇದೆ. ಹಾಗಾದ್ರೆ ನಾವು ನೋಡಿದ ಈ ಉದಾಹರಣೆಗಳಲ್ಲಿರುವ ಗಣಿತದ ಪರಿಕಲ್ಪನೆ ಯಾವುದು? ಅದೇ ಸಮಾಂತರ ಶ್ರೇಣಿ, ಅಂದ್ರೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಬನ್ನಿ, ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಓಕೆ, ಇಲ್ಲಿರೋ ಈ ಸಂಖ್ಯಾಪಟ್ಟಿಗಳನ್ನು ಒಮ್ಮೆ ನೋಡಿ. ನೋಡೋಕ್ಕೆ ಬೇರೆ ಬೇರೆ ತರ ಕಾಣಬಹುದು, ಆದ್ರೆ ಇವೆಲ್ಲದರಲ್ಲೂ ಒಂದು ಸಾಮಾನ್ಯ ನಿಯಮ ಇದೆ. ಪ್ರತಿಯೊಂದು ಪಟ್ಟಿಯಲ್ಲೂ ಮುಂದಿನ ಸಂಖ್ಯೆ ಸಿಗ್ಬೇಕು ಅಂದ್ರೆ ಹಿಂದಿನ ಸಂಖ್ಯೆಗೆ ಒಂದು ಸ್ಥಿರ ಸಂಖ್ಯೆಯನ್ನ ಸೇರಿಸಲಾಗ್ತಿದೆ. ಗಮನಿಸ್ತ್ರಾ? ಗಣಿತದ ಭಾಷೆಯಲ್ಲಿ ಇದನ್ನೇ ಸಮಾಂತರ ಶ್ರೇಣಿ ಅಂತ ಕರೆಯೋದು. ಅಂದ್ರೆ ಏನು? ತುಂಬಾ ಸಿಂಪಲ್. ಒಂದು ಸಂಖ್ಯಾಪಟ್ಟಿಯಲ್ಲಿ ಮೊದಲ ಪದವನ್ನ ಬಿಟ್ಟು ಪ್ರತಿಯೊಂದು ಪದವನ್ನು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸಿದಾಗ ಪಡೆಯುವ ಪಟ್ಟಿ. ಇದೇ ಇದರ ಅಸಲಿ ಪರಿಕಲ್ಪನೆ. ಈ ಹೋಲಿಕೆ ನೋಡಿದ್ರೆ ವಿಷಯ ಇನ್ನೂ ಸ್ಪಷ್ಟವಾಗುತ್ತೆ. ಎಡಭಾಗದಲ್ಲಿ ನೋಡಿ, ಪ್ರತಿ ಹಂತದಲ್ಲೂ ಒಂದೇ ಸಂಖ್ಯೆಯನ್ನ ಸೇರ್ಸಲಾಗುತ್ತಿದೆ ಅಥವಾ ಕಳೆಯಲಾಗುತ್ತಿದೆ. ಆದ್ರೆ ಬಲಭಾಗದಲ್ಲಿ ನಿಯಮ ಬೇರೆ ಇದೆ. ಅಲ್ಲಿ ಗುಣಿಸಲಾಗುತ್ತಿದೆ ಅಥವಾ ವರ್ಗ ಮಾಡಲಾಗುತ್ತಿದೆ. ಹಾಗಾಗಿ ಒಂದು ಸ್ಥಿರವಾದ ವ್ಯತ್ಯಾಸ ಇರೋದೇ ಸಮಾಂತರ ಶ್ರೇಣಿಯ ಪ್ರಮುಖ ಲಕ್ಷಣ. ಯಾವುದೇ ಸಮಾಂತರ ಶ್ರೇಣಿಯನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಗೆ ಎರಡು ವಿಷಯಗಳು ಬೇಕು. ಒಂದು, ಶ್ರೇಣಿ ಎಲ್ಲಿಂದ ಶುರುವಾಗತ್ತೆ ಅನ್ನೋ ಮೊದಲನೇ ಪದ, ಅದನ್ನ ಎ ಅಂತೀನಿ. ಇನ್ನೊಂದು, ಪ್ರತಿ ಸಲ ನಾವು ಸೇರಿಸುವ ಆ ಸ್ಥಿರ ಸಂಖ್ಯೆ, ಅದೇ ಸಾಮಾನ್ಯ ವ್ಯತ್ಯಾಸ ಅಥವಾ ಡಿ. ಸಮಾಂತರ ಶ್ರೇಣಿಗಳಲ್ಲಿ ಎರಡು ವಿಧಗಳಿವೆ, ಪರಿಮಿತ ಮತ್ತು ಅಪರಿಮಿತ. ಪರಿಮಿತ ಶ್ರೇಣಿಗೆ ಒಂದು ಕೊನೆ ಇರುತ್ತೆ, ಅದು ಅಲ್ಲಿಗೆ ನಿಲ್ಲುತ್ತೆ. ಆದ್ರೆ ಅಪರಿಮಿತ ಶ್ರೇಣಿ ಹೆಸರೇ ಹೇಳೋ ಹಾಗೆ ಕೊನೆ ಇಲ್ದೇ ಮುಂದುವರಿತಾನೇ ಇರುತ್ತೆ. ಆದ್ರೆ ಎರಡರಲ್ಲೂ ಮೂಲತತ್ವ ಮಾತ್ರ ಒಂದೇ. ಸರಿ, ಈಗ ನಮ್ಮ ಹತ್ತಿರ ಎ ಮತ್ತು ಡಿ ಇದೆ. ಇದನ್ನೇ ಬಳಸ್ಕೊಂಡು ಯಾವುದೇ ಪದವನ್ನ ಸುಲಭವಾಗಿ ಕಂಡುಹಿಡಿಯಬಲ್ಲ ಒಂದು ಪವರ್ಫುಲ್ ಸೂತ್ರವನ್ನ ಹೇಗ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಮೊದಲನೇ ಪದದಿಂದ ಶುರು ಮಾಡೋಣ. ಇದು ತುಂಬಾನೇ ಸಿಂಪಲ್, ಅದು ಬರೀ ಎ. ಈಗ ನೆಕ್ಸ್ಟ್ ಸ್ಟೆಪ್. ಎರಡನೇ ಪದ ಬೇಕು ಅಂದ್ರೆ ನಾವು ಮೊದಲನೇ ಪದ ಎಗೆ ಸಾಮಾನ್ಯ ವ್ಯತ್ಯಾಸ ಡಿ ಯನ್ನ ಒಂದು ಸಲ ಸೇರಿಸ್ತೀವಿ. ಸೊ ಇದು ಎ ಪ್ಲಸ್ ಡಿ ಆಯ್ತು. ಗಮನಿಸ್ತಿದ್ದೀರಾ? ಇಲ್ಲೊಂದು ಕ್ರಮ ಬರ್ತಿದೆ. ಮೂರನೇ ಪದಕ್ಕೆ ನಾವು ಎಗೆ ಎರಡು ಸಲ ಡಿ ಯನ್ನ ಸೇರಿಸ್ತೀವಿ, ಅಂದ್ರೆ ಎ ಪ್ಲಸ್ 2d. ಪ್ರತಿ ಸಲನೂ ಒಂದೇ ತರದ ಹೆಜ್ಜೆ ಇಡ್ತಿದೀವಿ. ಹಾಗಾದ್ರೆ ಈಗ ಒಂದು ಪ್ರಶ್ನೆ. ಇದೇ ಕ್ರಮವನ್ನು ಪಾಲಿಸಿದ್ರೆ ಎನ್ನನೇ ಪದ, ಅಂದ್ರೆ ಅದು 10ನೇ ಪದ ಆಗಿರಬಹುದು, 50ನೇ ಪದ ಆಗಿರಬಹುದು, ಅಥವಾ 1000ನೇ ಪದ, ಅದು ಏನಾಗಿರುತ್ತೆ ಅಂತ ಊಹಿಸಬಹುದೇ? ಮತ್ತು ಇಲ್ಲಿದೆ ಆ ಅದ್ಭುತ ಸೂತ್ರ, an = a ಪ್ಲಸ್ n-1d. ಈ ಒಂದೇ ಒಂದು ಸರಳ ಸಮೀಕರಣದಿಂದ ನಾವು ಇಡೀ ಶ್ರೇಣಿಯನ್ನ ಬರೆಯುವ ಕಷ್ಟವಿಲ್ಲದೆ ಯಾವುದೇ ಸಮಾಂತರ ಶ್ರೇಣಿಯ ಯಾವುದೇ ಪದವನ್ನ ಫಟ್ಟಂತ ಕಂಡಿಡ್ದು ಬಿಡ್ಬೋದು. ಓಕೆ, ಈಗ ನಮ್ಮ ಹತ್ರ ಒಂದು ಪವರ್ಫುಲ್ ಟೂಲ್ ಇದೆ. ಬನ್ನಿ, ಕೆಲವು ಸಮಸ್ಯೆಗಳನ್ನ ಬಗೆಹರಿಸಿ ಇದು ನಿಜವಾಗ್ಲೂ ಎಷ್ಟು ಉಪಯುಕ್ತ ಅಂತ ಪರೀಕ್ಷೆ ಮಾಡೋಣ. ಮೊದಲನೇ ಸಮಸ್ಯೆ, 2, 7, 12 ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ. ಸರಿ, ಮೊದಲು ನಮ್ಗೆ ಏನೇನ್ ಗೊತ್ತು ಅಂತ ನೋಡೋಣ. ಮೊದಲ ಪದ a = 2, ಸಾಮಾನ್ಯ ವ್ಯತ್ಯಾಸ d = 5, ಮತ್ತು ನಾವು ಕಂಡುಹಿಡಿಬೇಕಾದ ಪದ n = 10. ಈಗ ಇದನ್ನೆಲ್ಲ ಸೂತ್ರಕ್ಕೆ ಹಾಕಿದ್ರೆ a10 = 2 + 9 × 5, ಅಂದ್ರೆ 2 + 45. ಉತ್ತರ 47. ಎಷ್ಟು ಸಿಂಪಲ್ ಅಲ್ವಾ? ಈಗ ಸ್ವಲ್ಪ ವಿಭಿನ್ನವಾದ ಸವಾಲು. ಒಂದು ಸಮಾಂತರ ಶ್ರೇಣಿಯ 3ನೇ ಪದ 5 ಮತ್ತು 7ನೇ ಪದ 9. ಹಾಗಾದ್ರೆ ಆ ಶ್ರೇಣಿ ಯಾವುದು? ಓಕೆ, ಇಲ್ಲೂ ನಾವು ಸೂತ್ರವನ್ನೇ ಬಳಸ್ತೀವಿ. ನಮಗೆ ಎರಡು ಸಮೀಕರಣಗಳು ಸಿಗುತ್ತೆ. ಒಂದು, a + 2d = 5. ಇನ್ನೊಂದು, a + 6d = 9.
ಈಗ ಎರಡನೇ ಸಮೀಕರಣದಿಂದ ಮೊದಲನೆಯದನ್ನ ಕಳೆದ್ರೆ 4d = 4 ಸಿಗುತ್ತೆ, ಅಂದ್ರೆ d = 1. ಈ d = 1 ಅನ್ನ ಮೊದಲ ಸಮೀಕರಣದಲ್ಲಿ ಹಾಕಿದ್ರೆ a = 3 ಅಂತ ಸಿಗುತ್ತೆ. ಸೊ ಆ ಶ್ರೇಣಿ 3, 4, 5 ಅಂತ ಶುರುವಾಗುತ್ತೆ. ಈಗೊಂದು ಪ್ರಾಯೋಗಿಕ ಪ್ರಶ್ನೆ. 7ರಿಂದ ಭಾಗಿಸಲ್ಪಡುವ 3 ಅಂಕಿಯ ಸಂಖ್ಯೆಗಳು ಎಷ್ಟಿವೆ? ಇಲ್ಲಿ 7ರಿಂದ ಭಾಗವಾಗುವ ಮೊದಲ 3 ಅಂಕಿಯ ಸಂಖ್ಯೆ 105, ಅದು ನಮ್ಮ ಎ. ಕೊನೆಯ ಸಂಖ್ಯೆ 994, ಅದು ನಮ್ಮ ಎನ್. ಮತ್ತು ಸಂಖ್ಯೆಗಳು 7ರಿಂದ ಭಾಗವಾಗುವುದರಿಂದ ಸಾಮಾನ್ಯ ವ್ಯತ್ಯಾಸ ಸಹಜವಾಗಿ 7 ಆಗಿರುತ್ತೆ. ಈ ಮೌಲ್ಯಗಳನ್ನ ನಮ್ಮ ಸೂತ್ರದಲ್ಲಿ ಹಾಕಿ ಎನ್ಗಾಗಿ ಬಿಡಿಸಿನಾಗ, ಅಂದರೆ 994 = 105 ಪ್ಲಸ್ n-1 ಗುಣಿಸು 7, ನಮ್ಗೆ ಉತ್ತರ ಸಿಕ್ಬಿಡುತ್ತೆ. ಅಂಡ್ ದಿ ಆನ್ಸರ್ ಇಸ್ 128. ಅಂದ್ರೆ 7ರಿಂದ ಭಾಗಿಸಲ್ಪಡುವ ಒಟ್ಟು 128 3 ಅಂಕಿಯ ಸಂಖ್ಯೆಗಳಿವೆ. ಸೊ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ, ಇಷ್ಟು ಸರಳ ನಿಯಮಗಳು ಕೂಡ ಎಷ್ಟು ಊಹಿಸಬಹುದಾದ ಮತ್ತು ಶಕ್ತಿಯುತವಾದ ಕ್ರಮಗಳನ್ನು ರಚಿಸುತ್ತವೆ ಅನ್ನೋದು. ಇನ್ನೊಮ್ಮೆ ನೆನಪಿಸಿಕೊಳ್ಳೋಣ. ಸಮಾಂತರ ಶ್ರೇಣಿ ಅಂದ್ರೆ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸುವುದರಿಂದ ಪಡೆಯುವ ಸಂಖ್ಯೆಗಳ ಪಟ್ಟಿ. ಆ ನಿರ್ದಿಷ್ಟ ಸಂಖ್ಯೆಯನ್ನೇ ಸಾಮಾನ್ಯ ವ್ಯತ್ಯಾಸ ಅಂತ ಕರೆಯಲಾಗತ್ತೆ. ಸರಿ, ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಾವು ಕಲಿತ ಮುಖ್ಯ ಅಂಶಗಳೇನು? ಮೊದಲನೆಯದಾಗಿ, ಪ್ರಕೃತಿಯಿಂದ ಹಿಡಿದು ಸಂಖ್ಯೆಗಳವರೆಗೆ ಎಲ್ಲೆಡೆಯೂ ಗಣಿತದ ಕ್ರಮಗಳು ಅಡಗಿವೆ. ಎರಡನೆಯದಾಗಿ, ಒಂದು ಸಮಾಂತರ ಶ್ರೇಣಿಯನ್ನ ಅದರ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಇಂದಲೇ ಪೂರ್ತಿಯಾಗಿ ವ್ಯಾಖ್ಯಾನಿಸಬಹುದು. ಮತ್ತು ಕೊನೆಯದಾಗಿ, an = a + n-1d ಎಂಬ ಸೂತ್ರ ಯಾವುದೇ ಪದವನ್ನು ಊಹಿಸಲು ಒಂದು ಅದ್ಭುತವಾದ ಸಾಧನ. ಹೋಗುವ ಮುನ್ನ ಒಂದು ಪ್ರಶ್ನೆ. ಒಂದು ಸರಳ ಸೂತ್ರವು ಒಂದು ಸಂಖ್ಯಾಶ್ರೇಣಿಯ ಯಾವುದೇ ಸಂಖ್ಯೆಯನ್ನು ಊಹಿಸಬಲ್ಲದು ಅಂದ್ರೆ, ನಮ್ಮ ಜಗತ್ತಿನಲ್ಲಿರುವ ಇನ್ನೂ ಎಷ್ಟೋ ಸಂಕೀರ್ಣವಾಗಿ ಕಾಣುವ ವಿನ್ಯಾಸಗಳ ಹಿಂದೆ ಇದೇ ತರಹದ ಸರಳ ನಿಯಮಗಳು ಅಡಗಿರಬಹುದಾ? ಯೋಚಿಸಿ ನೋಡಿ.